ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ KK2 ನ್ಯೂಸ್. ನಾನು ಶ್ರೀನಿಧಿ. ನಾಡಿನಲ್ಲೆಡೆ ಮನೆ ಮಾಡಿದ ಗಣರಾಜ್ಯೋತ್ಸವದ ಆಚರಣೆ. 74ನೇ ಗಣರಾಜ್ಯೋತ್ಸವ. ನಾಡಿನಲ್ಲೆಡೆ ಗಣರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದು, ದೇವರಹಿಪ್ಪರಗಿ ಯಲಗೋಡ ಗ್ರಾಮ ಪಂಚಾಯತಿಯಲ್ಲಿ APMCA ಶಾಲೆಯಲ್ಲಿ PKPS ಬ್ಯಾಂಕ್ ಮತ್ತು ವೆಂಕಟೇಶ್ವರ ಪ್ರೌಢಶಾಲೆ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಇದೇ ವೇಳೆ ನೀಲಮ್ಮ ಹೆಂಗಡಗಿ, ಮಾಂತಪ್ಪ ಕಂಟೂರ್, ರಾಜಗೌಡ ಪಾಟೀಲ್, ಅಣ್ಣಪ್ಪಗೌಡ ಪಾಟೀಲ್, ಎಲ್ಲ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಭೀಮಪ್ಪ ಚಾಳ್, KK2 ನ್ಯೂಸ್, ದೇವರಹಿಪ್ಪರಗಿ. ಗಣರಾಜ್ಯೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಯಲಗೋಡದ ಈ ಒಂದು ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ PKPSನ ಆಡಳಿತ ಮಂಡಳಿಯವರೇ, ಗ್ರಾಮ ಪಂಚಾಯಿತಿಯ ಅಧಿಕಾರಿ ವರ್ಗದವರೇ, ಆಡಳಿತ ಮಂಡಳಿಯವರೇ, ಗ್ರಾಮದ ಹಿರಿಯರೇ, ಶ್ರೀ ವೆಂಕಟೇಶ್ವರ ಪ್ರೌಢಶಾಲೆಯ ಎಲ್ಲ ಗುರುವೃಂದವೇ, ಎಲ್ಲ ವಿದ್ಯಾರ್ಥಿ ಸ್ನೇಹಿತರೆ, ಇವತ್ತು ಇಡೀ ದೇಶಾದ್ಯಂತ ದೇಶದ 74ನೇ ಗಣರಾಜ್ಯೋತ್ಸವದ ಬಹುದೊಡ್ಡ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ಈ ದೇಶದ ಒಂದು ಜಾತಿ, ಒಂದು ಧರ್ಮ, ಒಬ್ಬ ವ್ಯಕ್ತಿಯಗೋಸ್ಕರ ನಾನು ಕೆಲಸ ಮಾಡಿಲ್ಲ. ಈ ದೇಶದ Thank you.
ಖಾಸಗಿ ಸ್ವರೂಪ ಬಿಟ್ಟು ಹೆಣ್ಣು ಮಕ್ಕಳನ್ನು ಬಿಟ್ಟು ಎಲ್ಲಾ ವ್ಯಕ್ತಿಗಳಿಂದ ನಮ್ಮ ದೇಶವನ್ನು ಸ್ವಾತಂತ್ರ್ಯ ಪಡಿಸಬೇಕಂತ ಹೇಳಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕ ನಂತರ ಈ ದೇಶವನ್ನು ಹ್ಯಾಂಗ್ ನಡೆಸಬೇಕಂತಕ್ಕಂಥದ್ದು ಒಂದು ದಿಟ್ಟಿಟ್ಟಿಲ್ಲ ನಮಗೆ. ಬಹಳಷ್ಟು ಜನ ಹೊಂದಂತ ಬಹಳಷ್ಟು ನ್ಯಾಯ ಹೊಂದಂತ ದೇಶ ಯಾವ ತರನಾಗಿ ನಡೆಸಬೇಕು, ಅದಕ್ಕೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನವನ್ನು ರಚನೆ ಆಯಿತು. ಆ ಸಂವಿಧಾನ ಪ್ರಕಾರ ಇವತ್ತು ನಮ್ಮ ದೇಶ ನಡೀತಾ ಇದೆ. ಆದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಬಹಳ ಕಡು ಬಡತನದಲ್ಲಿ ಬೆಳೆದಂತವರು. ಅವರು ಕೂಡ ಇಂಥ ಪ್ರೈಮರಿ ಸ್ಕೂಲ್ನಲ್ಲಿ ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 ನ್ಯೂಸ್.